ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವಾಗ ತಾನೇ ಮಾರ್ಕ್ ಮೂವಿನ ನೋಡ್ಕೊಂಬಂದೆ. ಸೊ ಫಸ್ಟ್ ಶೋ ಹೋಗಿದ್ದೆ. ಒಂಥರ ಚೆನ್ನಾಗಿದೆ ಮೂವಿ. ಸ್ಟೋರಿ ಬಗ್ಗೆ ಏನು ಹೇಳಲ್ಲ. ಸೊ ಸುದೀಪ್ ಅವರು ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ. ಮಾರ್ಕ್ ಆ್ಯಂಡ್ ಅಯ್ಯ ಅಂತ. ಮಾರ್ಕ್ ನಾನು ಈ ಸಲನೂ ಅದೇ ಥಿಯೇಟ್ರಿಗೆ ಹೋಗಿದ್ದೆ. ಲಾಸ್ಟ್ ಟೈಮ್ ಡಿ ಬಾಸ್ ಅವರು ಡೆವಿಲ್ ಮೂವಿಗೆ ಅದೇ ಥಿಯೇಟ್ರಿಗೆ ಹೋಗಿದ್ದೆ. ಈ ಸಲ ಅದೇ ಥಿಯೇಟ್ರಿಗೆ ಹೋಗಿದ್ದೆ. ಸೊ ಕಂಪೇರ್ಡ್ ಟು ಡೆವಿಲ್ ನನಗೆ ಯಾಕೋ ಫ್ಯಾನ್ಸ್ ಕ್ರೇಜ್ ಸ್ವಲ್ಪ ಕಮ್ಮಿ ಅನ್ನಿಸ್ತು. ಅದು ಬಿಟ್ಟರೆ ಮೂವಿ ಮಾತ್ರ ಚೆನ್ನಾಗಿದೆ, ನೋಡ್ಕೊಳ್ಳಿ. ಜೊತೆಗಿರೋರೆ ನಿಮ್ಗೆ ಗುಣ ಇಕ್ತಾರೆ ಅಂತಾರಲ್ಲ, ಸೊ ಈ ಮೂವಿಲಿ ಅದನ್ನು ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಬೀಜ ಮಾತ್ರ ಸಖತ್ತಾಗಿದೆ. ವಿಲನ್ ಅವ್ರ ಕ್ಯಾರೆಕ್ಟ್ರು ಮತ್ತು ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿ ಅನ್ನಿಸ್ತು. ಬನ್ನಿ ಒಂದ್ಸಲ ರಿವ್ಯೂ ನೋಡ್ಕೊಂಬರ್ತೀನಿ. ಸೂಪರ್ ಆಗಿದೆ. ಯಾರು ಗೊತ್ತಾ ಚೆನ್ನಾಗಿದೆ ಸರ್, ಸಸ್ಪೆನ್ಸ್ ಆಗಿ ಚೆನ್ನಾಗಿದೆ, ಆಕ್ಷನ್ ಎಲ್ಲ ಸಕ್ಕತ್ತಾಗಿದೆ. ಡ್ಯಾನ್ಸ್ ಬರೋಲ್ಲ ಅಂತ ಹೇಳಿದ್ದು ಬಂದು ನೋಡಿ ಗುರು, ಡ್ಯಾನ್ಸ್ ಮಸ್ತಾಗಿ ಆಡಿದ್ದಾರೆ. ಕಮ್ಮಿ ಮಾಡಲ್ಲ. ಮೂವಿದು ಕಟ್ಔಟ್ ಹಾಕಿದ್ದಾರೆ. ಈ ಕಡೆ ಶಿವರಾಜ್ ಕುಮಾರ್ ಅವ್ರದ್ದು ಕಟ್ಔಟ್ ಇದೆ. ಮಾರ್ಕ್ ಮೂವಿದು ಇಲ್ಲೊಂದು ಪೋಸ್ಟ್ರು, ಇಲ್ಲೊಂದು ಪೋಸ್ಟ್ರು, ಇಲ್ಲೊಂದು ಕಟ್ಔಟ್ ಇದೆ. ಇಲ್ಲಿ ಶಿವರಾಜ್ ಕುಮಾರ್ ಕಟ್ಔಟ್ ಇದೆ. ಇನ್ನೂ ಮೂವಿನೇ ಸ್ಟಾರ್ಟ್ ಆಗಿಲ್ಲ. 10:45 ಇರೋ ಮೂವಿಗೆ ಆಲ್ರೆಡಿ ಇವ್ರದ್ದೇ 45 ಮೂವಿದೆ ಜಾಸ್ತಿ ಕ್ರೇಜ್ ಇದೆ. ಸುದೀಪ್ ಇದೊಂದು ಪೋಸ್ಟ್ ಇದೆ ದೊಡ್ಡದು. ಅದು ಬಿಟ್ಟರೆ ಮತ್ತೆ ಯಾವ ಪೋಸ್ಟ್ ಹಾಕಿಲ್ಲ. ಅಲ್ಲೊಂದೇ ಪೋಸ್ಟ್ ಹಾಕಿದ್ರೆ ಥಿಯೇಟ್ರ್ ಒಳಗಡೆ ಬಂದಿದ್ದೀವಿ. ಇನ್ನೂ ತುಂಬ ಸೀಟ್ಸ್ ಎಲ್ಲ ಬುಕ್ ಆಗಿಲ್ಲ. ಕ್ರೌಡ್ ಇಷ್ಟಿದೆ. ಇನ್ನೂ ತುಂಬ ಸೀಟ್ಸ್ ಖಾಲಿ ಇದ್ದಾವೆ. ಅಂದರೆ ಒಂದು 3 rows ಎಲ್ಲ ಖಾಲಿ ಇದೆ. ಅದು ಬಿಟ್ಟರೆ ಮಿಕ್ಕಿರೋದೆಲ್ಲ ಫಿಲ್ ಆಗಿದೆ. ಬಟ್ ಕ್ರೇಜ್ ಹಾಕೋ ಕಮ್ಮಿ ಇದೆ ಅನ್ನಿಸ್ತು ನನ್ನ ಪ್ರಕಾರ. ನೋಡೋಣ, ಇನ್ನು ಫಸ್ಟ್ ಶೋ ಅಲ್ವಾ. ಗೈಸ್, ಫಸ್ಟ್ ಹಾಫ್ ಏನೋ ಚೆನ್ನಾಗಿದೆ ಮಾರ್ಕ್ ಮೂವಿ. ಸೊ ಇವಾಗ ಇಂಟರ್ವೆಲ್ ಬಿಟ್ಟಿದ್ದಾರೆ, ಹೊರಗಡೆ ಬಂದಿದ್ದೀವಿ. ಬಟ್ ಏನಂದರೆ ಲಾಸ್ಟ್ ಟೈಮ್ ಇದೇ ಥಿಯೇಟ್ರಲ್ಲೇ, ಸೊ ಇದೇ ಪ್ಲೇಸಲ್ಲೇ ಡಿ ಬಾಸ್ ಒಂದು ಕಟೌಟ್ ಹಾಕಿದ್ರು. ಫುಲ್ಲು ರಶ್ ಇತ್ತು.
ಬಟ್ ನನ್ಗೆ ಯಾಕೋ ಸುದೀಪ್ ಫ್ಯಾನ್ಸ್ ಅಷ್ಟು ಕ್ರೇಜ್ ಇಲ್ಲ ಅನ್ನಿಸ್ತಿದೆ. ಸೊ ನೋಡ್ಬೋದು ಕೇವಲ ಇಲ್ಲೊಂದು ಪೋಸ್ಟ್ರು ಮತ್ತು ಆ ಕಡೆ ಒಂದು ಪೋಸ್ಟ್ ಇದೆ, ಅದು ಬಿಟ್ಟರೆ ಮತ್ತೇನೂ ಇಲ್ಲ. ಇತ್ತೀಚೆಗೆ ಮೂವಿ ಮೇಲೆ ಕ್ರೇಜ್ ಯಾವ ಥರ ಆಗಿದೆ ಅಂದರೆ ಫಸ್ಟ್ ಶೋ ನೋಡಿದ್ರೇ ಒಂಥರ ಸ್ಯಾಟಿಸ್ಫೈಡ್ ಅಂತ ಅನ್ನಿಸ್ತಿದೆ. ಸೊ ಯಾವುದೇ ಕನ್ನಡ ಮೂವಿನ ಫಸ್ಟ್ ಶೋ ನೋಡಿ, ಎಸ್ಪೆಷಲಿ ಥಿಯೇಟ್ರಿಗೆ ಹೋಗಿ ನೋಡಿ ಅಂತ ಹೇಳ್ತೀನಿ.